ಡಿಕೆಶಿ ಯಾವಾಗ ಒಕ್ಕಲಿಗ ಲೀಡರ್ ಆದ್ರು? ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಡಿಕೆಶಿ ಯಾವಾಗ ಒಕ್ಕಲಿಗ ಲೀಡರ್ ಆದ್ರು? ಡಿಕೆಶಿ ಒಕ್ಕಲಿಗರಿಗೆ ಏನ್ ಮಾಡಿದ್ದಾರೆ? ಡಿಸಿಎಂ ಡಿಕೆಶಿ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಕನಕಪುರಕ್ಕಷ್ಟೇ ಲೀಡರ್ ಅವರು, ಕನಕಪುರದಿಂದ ಹೊರಗಡೆ ಬಂದ್ರೆ ಲೀಡರ್ ಅಲ್ಲ ಅವರು ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಕೆಶಿ ನಿನ್ನೆ ಮೊನ್ನೆ ಡಿಸಿಎಂ ಆಗಿದ್ದಾರೆ, ನಾವು ಹಳೆಯವರು, ಅವರು ಜೂನಿಯರ್ಸ್, ನಾವು ಸೀನಿಯರ್ಸ್ ಅನ್ನುವ ಮಾತನ್ನ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಕೆಶಿ ಯಾವಾಗ ಒಕ್ಕಲಿಗರ ಲೀಡರ್ ಆದ್ರು? ಅವರು ಒಕ್ಕಲಿಗರಿಗೆ ಏನ್ ಸಹಾಯ ಮಾಡಿದ್ದಾರೆ? ನಮ್ಮ ಪಕ್ಷದಲ್ಲಿ ನೋಡಿ ಎಷ್ಟು ಜನ ಒಕ್ಕಲಿಗರಿದ್ದಾರೆ, ನಾವು ಎಷ್ಟೊಂದು ಒಕ್ಕಲಿಗರ ಕುರಿತಾಗಿ ಬೆಳವಣಿಗೆ ಕಾರ್ಯಗಳನ್ನ ಮಾಡಿದ್ದೇವೆ. ಅವರು ಈಗ ಸಿಎಂ ಡಿಸಿಎಂ ಸ್ಥಾನಕ್ಕೆ ಬಂದು ಏನೇನೋ ಹೇಳ್ತಾ ಇದ್ದಾರೆ ಅಷ್ಟೇ, ಆದ್ರೆ ಒಕ್ಕಲಿಗರಿಗೆ ಯಾವುದೇ ರೀತಿಯ ಸಪೋರ್ಟ್ ಅವರು ಮಾಡಿಲ್ಲ. ಅವ್ರಿಗಾಗಿ ಏನ್ರಿ ಮಾಡಿದ್ದಾರೆ ಅವರು ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಈ ಕುರಿತಾಗಿ ಆರ್ ಅಶೋಕ್ ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. ನಾವು ಒಕ್ಕಲಿಗ ಲೀಡರ್ ಅಂದ್ರೆ ನಿನ್ಗೆ ನಿಜವಾಗೂ ಗೌರವ ಇದ್ದಿದ್ರೆ ರಿಸೈನ್ ಮಾಡ್ಬೇಕಾಯ್ತು. ಕ್ಯಾಬಿನೆಟ್ ಬಂದಾಗ ರಿಸೈನ್ ಮಾಡಬೇಕಾಯ್ತು. ನಾನು ವಿರೋಧ ಪಕ್ಷದ ನಾಯಕ, ಉಪಮುಖ್ಯಮಂತ್ರಿ, ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿ, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ, ದೇವೇಗೌಡರು ಈ ದೇಶದ ಪ್ರಧಾನಿ ಮುಖ್ಯಮಂತ್ರಿ. ಕಾಂಗ್ರೆಸ್ ಅಲ್ಲಿ ಯಾರಿದ್ದಾರೆ ತೋರಿಸಿ ನೋಡೋಣ, ಯಾರೂ ಇಲ್ಲ. ಈಗ ಹೊಸದಾಗಿ ಮೊನ್ನೆ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅದು ಮೊನ್ನೆ. ನಾನು 10 ವರ್ಷದಿಂದಾನೇ ಉಪಮುಖ್ಯಮಂತ್ರಿ ಆಗಿದ್ದೇನೆ. ಅಶ್ವಥ್ ನಾರಾಯಣ ಅವರು 4 ವರ್ಷದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರೆಲ್ಲ ಸೀನಿಯರ್ಸ್, ನಾವಿಲ್ಲಿ ಇದ್ದೀರಿ, ನಾವು ಸೀನಿಯರ್ಸ್, ನೀನ್ ಜೂನಿಯರ್ ಇನ್ನ, ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಾ. ನೀವು ಒಕ್ಕಲಿಗ ಲೀಡರ್ ಅಂತ ಫಸ್ಟ್ ಕನ್ಫರ್ಮ್ ಯಾರು ಹೇಳಿದ್ರು? ನೀವು ಕನಕಪುರಕ್ಕೆ ಅಷ್ಟೇ. ನೀವು ನಾವು ಒಕ್ಕಲಿಗ ಲೀಡರ್ ಅಂದ್ರೆ ನಿನ್ಗೆ ನಿಜವಾಗೂ ಗೌರವ ಇದ್ದಿದ್ರೆ ರಿಸೈನ್ ಮಾಡ್ಬೇಕಾಯ್ತು. ಕ್ಯಾಬಿನೆಟ್ ಬಂದಾಗ ರಿಸೈನ್ ಮಾಡಬೇಕಾಯ್ತು. ನಾನು ವಿರೋಧ ಪಕ್ಷದ ನಾಯಕ, ಉಪಮುಖ್ಯಮಂತ್ರಿ, ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿ, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ, ದೇವೇಗೌಡರು ಈ ದೇಶದ ಪ್ರಧಾನಿ ಮುಖ್ಯಮಂತ್ರಿ. ಕಾಂಗ್ರೆಸ್ ಅಲ್ಲಿ ಯಾರಿದ್ದಾರೆ ತೋರಿಸಿ ನೋಡೋಣ, ಯಾರೂ ಇಲ್ಲ. ಈಗ ಹೊಸದಾಗಿ ಮೊನ್ನೆ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅದು ಮೊನ್ನೆ. ನಾನು 10 ವರ್ಷದಿಂದಾನೇ ಉಪಮುಖ್ಯಮಂತ್ರಿ ಆಗಿದ್ದೇನೆ. ಅಶ್ವಥ್ ನಾರಾಯಣ ಅವರು 4 ವರ್ಷದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರೆಲ್ಲ ಸೀನಿಯರ್ಸ್, ನಾವಿಲ್ಲಿ ಇದ್ದೀರಿ, ನಾವು ಸೀನಿಯರ್ಸ್, ನೀನ್ ಜೂನಿಯರ್ ಇನ್ನ, ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಾ. ನೀವು ಒಕ್ಕಲಿಗ ಲೀಡರ್ ಅಂತ ಫಸ್ಟ್ ಕನ್ಫರ್ಮ್ ಯಾರು ಹೇಳಿದ್ರು? ನೀವು ಕನಕಪುರಕ್ಕೆ ಅಷ್ಟೇ. ನೀವು